ಸೌಲನು ಹೊರನೋಟಕ್ಕೆ ಅವನೊಬ್ಬ ರಾಜನಂತೆ ಕಾಣುತ್ತಿದ್ದನು, ಆದರೆ ಹೃದಯದಲ್ಲಿ ಅವನು ರಾಜನಾಗಿರಲಿಲ್ಲ. ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ವಂದನೆಗಳು. ನಮ್ಮ ಅನ್ಯೋನ್ಯತೆಯಲ್ಲಿ ಹಲವಾರು ಅರ್ಥವಾಗದ ವ್ಯಕ್ತಿಗಳಿರುತ್ತಾರೆ. ಅವರು ಕೆಲ ಕ್ಷಣ ಬೆಳಕಿಗೆ ಬರುತ್ತಾರೆ, ಆದರೆ ತಮ್ಮ ನೆರಳನ್ನು ಕಂಡ ಕೂಡಲೇ ಪುನಃ ಕತ್ತಲೆಗೆ ಜಾರಿಕೊಳ್ಳುತ್ತಾರೆ. ಇಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಇಂದು ನಮ್ಮ ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ. ಪ್ರಿಯರೇ, ಕಾರ್ಯಕ್ರಮ ವೀಕ್ಷಿಸಿ ತಪ್ಪದೇ ಕರೆ ಮಾಡಿರಿ, ಇತರರಿಗೂ ತಿಳಿಯಪಡಿಸಿರಿ. ಬಂದಿರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, 1ನೇ ಸಮುವೇಲನ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಇದು ನಾವು 1ನೇ ಸಮುವೇಲನ ಪುಸ್ತಕದ 9 ಮತ್ತು 10ನೇ ಅಧ್ಯಾಯಗಳನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಇದರ ಮುಖ್ಯ ಪ್ರಸ್ತಾಪ ಸೌಲನನ್ನು ಅರಸನನ್ನಾಗಿ ಆರಿಸಿದ್ದು ಮತ್ತು ಅರಸನನ್ನಾಗಿ ಅಭಿಷೇಕಿಸಿದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 9ನೇ ಅಧ್ಯಾಯದಲ್ಲಿ 1ನೇ ಸಮುವೇಲನ ಪುಸ್ತಕದ 2ನೇ ಪ್ರಮುಖ ಭಾಗ ಪ್ರಾರಂಭವಾಗುತ್ತದೆ. ಮೊದಲ ಭಾಗದಲ್ಲಿ ಸಮುವೇಲನ ವಿಷಯವಿತ್ತು. ಈಗ ಈ ಪ್ರಾಮುಖ್ಯತೆ ಸೌಲನ ಕಡೆಗೆ ತಿರುಗುತ್ತದೆ. ದೇವರ ವಾಕ್ಯದಲ್ಲಿ ನಾವು ಕಾಣುವ ವಿಚಿತ್ರ ವ್ಯಕ್ತಿಗಳಲ್ಲಿ ಸೌಲನು ಒಬ್ಬನು. ಬಿಳಾಮನಂತೆ ಸೌಲನನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಹಳೆ ಹಾಗೂ ಹೊಸ ಒಡಂಬಡಿಕೆ ಎರಡರಲ್ಲೂ ಇಂತಹ ಪೂರ್ಣ ಅರ್ಥವಾಗದ ಹಲವಾರು ವ್ಯಕ್ತಿಗಳಿದ್ದಾರೆ. ಅವರು ಕೆಲ ಕ್ಷಣ ಬೆಳಕಿಗೆ ಬರುತ್ತಾರೆ, ಆದರೆ ತಮ್ಮ ನೆರಳನ್ನು ಕಂಡ ಕೂಡಲೇ ಪುನಃ ಕತ್ತಲೆಗೆ ಜಾರಿಕೊಳ್ಳುತ್ತಾರೆ. ಪ್ರಿಯರೇ, ಸೌಲನನ್ನು ನಾವು ಮೊದಲು ಸಂಧಿಸುವಾಗ ಅವನು ಒಬ್ಬ ಅರಸನಾಗಿರುವುದಿಲ್ಲ. ನಿಜ ಅರ್ಥದಲ್ಲಿ ಅವನು ಎಂದೂ ಅರಸನಾಗಿಯೇ ಇರಲಿಲ್ಲವೆಂದು ನಾನು ಭಾವಿಸುತ್ತೇನೆ. 1ನೇ ಸಮುವೇಲ 9ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಬೆನ್ಯಾಮೀನ್ ಕುಲದಲ್ಲಿ ಕೀಷನೆಂಬ ಒಬ್ಬ ಐಶ್ವರ್ಯವಂತನಿದ್ದನು. ಇವನು ಚೇರೋರನ ಮಗನು, ಬೇಕೋರತನ ಮೊಮ್ಮಗನು, ಅಫೀಹನ ಮರಿಮಗನೂ ಆದ ಅಬಿಯೇಲನ ಮಗನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೀಷನು ಸೌಲನ ತಂದೆಯಾಗಿದ್ದನು. ಅವನು ಬೆನ್ಯಾಮೀನ್ ಕುಲಕ್ಕೆ ಸೇರಿದವನು. ಆದಿಕಾಂಡದಲ್ಲಿನ ಯಾಕೋಬನ 12 ಮಂದಿ ಮಕ್ಕಳ ಚರಿತ್ರೆಯನ್ನು ನೆನಪಿಗೆ ತಂದುಕೊಂಡರೆ, ಈ ಕುಲವು ಯಾಕೋಬನ ಅತೀ ಪ್ರಿಯನೂ ಕೊನೆಯ ಮಗನೂ ಆದ ಬೆನ್ಯಾಮೀನಿಂದ ಉತ್ಪತ್ತಿಯಾಯಿತು. ಪ್ರಿಯರೇ, ಅವನು ಹುಟ್ಟುವಾಗಲೇ ಅವನ ತಾಯಿ ಸತ್ತಿದ್ದಳು. ಆಕೆ ಸಾಯುವಾಗ ಅವನಿಗೆ ಬೆನೋನಿ ಎಂದು ಹೆಸರಿಟ್ಟಿದ್ದಳು. ಬೆನೋನಿ ಅಂದರೆ ನನ್ನ ದುಃಖದ ಮಗನು ಎಂದು. ಆದರೆ ಅವನ ತಂದೆಯಾದ ಯಾಕೋಬನು ಅವನನ್ನು ನೋಡಿ, ಇವನು ನನ್ನ ಬಲಗೈಯ ಮಗನಾಗಿರುವನು ಎಂದು ಹೇಳಿ ಅವನಿಗೆ ಬೆನ್ಯಾಮೀನ್ ಎಂದು ಹೆಸರಿಟ್ಟನು. ಪ್ರಿಯರೇ, ಅವನು ತಂದೆಗೆ ಪ್ರಿಯನಾಗಿದ್ದು ಉಳಿದ ಸಹೋದರರಿಂದಲೂ ಕಾಯಲ್ಪಡುತ್ತಿದ್ದನು. ಆದರೆ ಆ ಕುಲದಲ್ಲಿ ಸಂಭವಿಸಿದ ಒಂದು ಮಹಾ ದುಷ್ಕೃತ್ಯದ ಕಾರಣದಿಂದಾಗಿ ಈ ಕುಲವು ಕ್ಷೀಣಾವಸ್ಥೆಗೆ ಬಂದಿತೆಂದು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಓದುತ್ತೇವೆ. ಈ ಕುಲದಿಂದಲೇ ಮೊದಲನೇ ಅರಸನು ಬರುತ್ತಾನೆ. ಮುಂದಕ್ಕೆ ನಾವು 1ನೇ ಸಮುವೇಲ 9ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರುತ್ತದೆ: ಇವನಿಗೆ ಸೌಲನೆಂಬ ಹೆಸರುಳ್ಳ ಒಬ್ಬ ಮಗನಿದ್ದನು. ಈ ಸೌಲನು ಉತ್ತಮನೂ ಎಲ್ಲ ಇಸ್ರಾಯೇಲ್ಯರಲ್ಲಿ ಅತೀ ಸುಂದರನೂ ಆಗಿದ್ದನು. ಜನರ ಗುಂಪಿನಲ್ಲಿ ಅವನ ಹೆಗಲು ತಲೆಯೂ ಕಾಣುವಷ್ಟು ಉನ್ನತವಾಗಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೌಲನು ಸುಂದರವಾಗಿದ್ದನು. ಹೊರನೋಟಕ್ಕೆ ಅವನು ಒಬ್ಬ ರಾಜನಂತೆ ಕಾಣುತ್ತಿದ್ದನು, ಆದರೆ ಅವನು ನಾಟಕದ ನಟನಂತಿದ್ದನು. ಯಾಕಂದರೆ ಹೃದಯದಲ್ಲಿ ಅವನು ರಾಜನಾಗಿರಲಿಲ್ಲ. ಈ ದಿನಗಳಲ್ಲಿ ಜನರು ಹೊರಗಿನ ತೋರಿಕೆಯನ್ನು ಗಮನಿಸಿ ನಾಯಕರುಗಳನ್ನು ಆರಿಸುತ್ತಾರೇ ಹೊರತು ಅವರ ಗುಣಲಕ್ಷಣಗಳನ್ನು ನೋಡಿ ಅಲ್ಲ. ಹೌದು, ಈ ದಿನಗಳಲ್ಲಿ ಈ ಬಾಹ್ಯ ಗುಣಲಕ್ಷಣಗಳೇ ನಮ್ಮ ದೇಶವನ್ನು ಇಂತಹ ದುರುದ್ದೇಶಕ್ಕೆ ತಳ್ಳಿರುತ್ತದೆ. ಪ್ರಿಯರೇ, ನಮಗಿರುವ ಅತೀ ದೊಡ್ಡ ವೈರಿ ಎಂದರೆ ದೂರದರ್ಶನ. ದೂರದರ್ಶನದಲ್ಲಿ ಆಕರ್ಷವಾಗಿ ಕಾಣುವವನೇ ಕೊನೆಗೆ ನಮ್ಮನ್ನು ನಿಯಂತ್ರಿಸುವವನಾಗಿರುತ್ತಾನೆ. ಯಾಕೆಂದರೆ ನಾವು ಜನರ ಹೊರಗಣ ತೋರಿಕೆ, ಅವರ ಮಾತಿನ ಶೈಲಿಯನ್ನೇ ನೋಡುತ್ತೇವಲ್ಲದೆ ಅವರ ಗುಣಗಳನ್ನಲ್ಲ. ಒಬ್ಬ ವ್ಯಕ್ತಿಯ ನಿಜ ಗುಣ ನಮಗೆ ತೋರಿ ಬರುವಂತಿದ್ದರೆ ಎಷ್ಟೋ ಒಳ್ಳೆದಿತ್ತು. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲರಿಗೆ ಒಬ್ಬ ಅರಸನು ಬೇಕಾಗಿತ್ತು. ಸೌಲನು ಅವರಿಗೆ ಇಷ್ಟವಾದನು. ಅವನು ಸುಂದರವಾಗಿದ್ದನು, ಎತ್ತರವಾಗಿದ್ದನು,
ನೋಡಲು ಆಕರ್ಷಕನಾಗಿದ್ದನು. ಅವನಷ್ಟು ಆಕರ್ಷಕ ವ್ಯಕ್ತಿ ಬೇರಾರೂ ಕಾಣಲಿಲ್ಲ. ಅವನು ಒಳ್ಳೆ ಪ್ರಭಾವಶಾಲಿಯಂತೆ ಕಂಡನು. ಆದರೆ ಅವನ ಹೃದಯದಲ್ಲಿ ಒಬ್ಬ ರಾಜನಾಗಿರಲಿಲ್ಲವೆಂಬುದೇ ನಿಜವಾದ ತೊಂದರೆಯಾಗಿತ್ತು. 1 ಸಮುವೇಲ 9ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ. ಒಂದು ದಿವಸ ಸೌಲನ ತಂದೆಯಾದ ಕೀಷನ ಕತ್ತೆಗಳು ತಪ್ಪಿಸಿಕೊಂಡು ಹೋದುದರಿಂದ ಅವನು ತನ್ನ ಮಗನಾದ ಸೌಲನಿಗೆ, ನೀನೆದ್ದು ಆಳುಗಳಲ್ಲೊಬ್ಬನನ್ನು ಕರೆದುಕೊಂಡು ಕತ್ತೆಗಳನ್ನು ಹುಡುಕುವುದಕ್ಕೆ ಹೋಗು ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ದೇವರು ನಿಜವಾಗಿ ಹಾಸ್ಯ ಪ್ರಜ್ಞೆಯುಳ್ಳವನೇ. ದೇವರ ವಾಕ್ಯದಲ್ಲಿ ಅನೇಕ ಕಡೆ ನಾವು ಇದನ್ನು ಕಾಣುತ್ತೇವೆ. ಸೌಲನು ತನ್ನ ತಂದೆಯ ಕತ್ತೆಗಳಿಗಾಗಿ ಹುಡುಕುತ್ತಿದ್ದನು. ಇತ್ತ ಇಸ್ರಾಯೇಲಿನ ಕತ್ತೆಗಳು ಒಬ್ಬ ರಾಜನಿಗಾಗಿ ಹುಡುಕುತ್ತಿದ್ದರು. ಅವರಿಬ್ಬರೂ ಒಟ್ಟು ಸೇರುತ್ತಾರೆ. ಇಂತಹ ಒಂದು ಸಂಗತಿ ಸಂಭವಿಸಿದಾಗ ದೇವರು ನಕ್ಕಿರಬಹುದು. ಮಾನವ ಜನಾಂಗದ ಕುರಿತಾಗಿ ಎಂಥ ವಿವರಣೆ ನೋಡಿರಿ. 1 ಸಮುವೇಲ 9ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ. ಕಡೆಗೆ ಅವರು ಚೂಫ್ ದೇಶಕ್ಕೆ ಬಂದಾಗ ಅವನು ತನ್ನ ಆಳಿಗೆ, ಹಿಂತಿರುಗಿ ಹೋಗೋಣ ನಡಿ, ನಮ್ಮ ತಂದೆಯು ಈಗ ಕತ್ತೆಗಳ ಚಿಂತೆ ಬಿಟ್ಟು ನಮ್ಮ ಚಿಂತೆಯಲ್ಲಿದ್ದಾನು ಅನ್ನಲು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೌಲನೂ ಅವನ ಸೇವಕನು ಕತ್ತೆಗಾಗಿ ಎಲ್ಲ ಕಡೆಗಳಲ್ಲಿ ಹುಡುಕಾಡಿದರು. ಆದರೆ ಅವು ಅವರಿಗೆ ಸಿಕ್ಕಲಿಲ್ಲ. ಕೊನೆಗೆ ಸೌಲನು ಹೇಳಿದನು, ನಾವು ಮನೆಗೆ ಹಿಂತಿರುಗೋಣ, ಇಲ್ಲವಾದರೆ ನಾವು ದಾರಿ ತಪ್ಪಿಸಿಕೊಂಡೆವು, ಆಗ ನಮ್ಮನ್ನು ಹುಡುಕಲು ಜನರನ್ನು ಕಳಿಸಬೇಕಾದೀತು ಎಂದು. ಪ್ರೀತಿಯುಳ್ಳ ದೇವಜನರೇ, 1 ಸಮುವೇಲ 9ನೇ ಅಧ್ಯಾಯ 6ರಿಂದ 8ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆ ಆಳು, ಇಗೋ, ಈ ಪಟ್ಟಣದಲ್ಲಿ ಗೌರವಸ್ಥನಾದ ದೇವರ ಮನುಷ್ಯನೊಬ್ಬನಿದ್ದಾನೆ. ಅವನು ನುಡಿಯೋದೆಲ್ಲ ನೆರವೇರುತ್ತದೆ. ಅಲ್ಲಿಗೆ ಹೋಗೋಣ. ಒಂದು ವೇಳೆ ಅವನು ನಾವು ಹೋಗತಕ್ಕ ಮಾರ್ಗವನ್ನು ತಿಳಿಸುವನು ಎಂದನು. ಅದಕ್ಕೆ ಸೌಲನು, ನಾವು ಅವನ ಬಳಿಗೆ ಹೋಗಬೇಕಾದರೆ ಏನಾದರೂ ತೆಗೆದುಕೊಂಡು ಹೋಗಬೇಕು. ನಾವು ತಂದಿದ್ದ ಆಹಾರ ಸಾಮಗ್ರಿಯೂ ಮುಗಿದು ಹೋಯಿತು. ಆ ದೇವರ ಮನುಷ್ಯನಿಗೆ ಕೊಡತಕ್ಕ ಕಾಣಿಕೆ ನಮ್ಮಲ್ಲಿಲ್ಲವಲ್ಲ, ಏನು ಕೊಡಬೇಕು ಎನ್ನಲು ಆಳು, ಇಗೋ, ನನ್ನ ಕೈಯಲ್ಲಿ ಒಂದು ಪಾವಲಿದೆ, ಇದನ್ನು ಅವನಿಗೆ ಕೊಡೋಣ, ಅವನು ನಮಗೆ ಮಾರ್ಗ ತೋರಿಸುವನು ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮಗೆ ಸಹಾಯಕವಾಗುವ ವಿವರಣೆಯನ್ನು ಪವಿತ್ರಾತ್ಮನು ಇಲ್ಲಿ ಸೇರಿಸಿರುತ್ತಾನೆ. 1 ಸಮುವೇಲ 9ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ. ಪೂರ್ವಕಾಲದಲ್ಲಿ ಇಸ್ರಾಯೇಲ್ಯರಲ್ಲಿ ಯಾವನಾದರೂ ದೈವೋತ್ತರ ಕೇಳಬೇಕಾದರೆ ದರ್ಶಿಯ ಬಳಿಗೆ ಹೋಗೋಣ ಬನ್ನಿರಿ ಎನ್ನುವನು. ಈ ಕಾಲದಲ್ಲಿ ಪ್ರವಾದಿಗಳೆನಿಸಿಕೊಳ್ಳುವವರನ್ನು ಆ ಕಾಲದಲ್ಲಿ ದರ್ಶಿಗಳೆಂದು ಕರೆಯುತ್ತಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ಹೆಸರುಗಳು ಬದಲಾಗಿವೆ. ಆತ್ಮಗಳ ಕುರಿತಾಗಿ ವಿಚಾರಿಸುವವರನ್ನು, ಕಣಿ ಹೇಳುವವರನ್ನು ದರ್ಶಿಗಳೆಂದು ಕರೆಯುತ್ತಿದ್ದರು. ದೇವರು ತನ್ನ ಸೇವಕನಿಗೆ ಬೇರೆ ಹೆಸರು ಬೇಕೆಂದು ಅವನನ್ನು ಪ್ರವಾದಿ ಎಂದು ಕರೆದನು. ಸಮುವೇಲನು ಇಂಥ ಪ್ರವಾದಿಗಳಲ್ಲಿ ಮೊದಲನೆಯವನಾದನು. ಮೋಶೆಯೂ ಪ್ರವಾದಿ ಎಂದು ಕರೆಯಲ್ಪಟ್ಟರೂ ಪ್ರವಾದಿಗಳಲ್ಲಿ ಮೊದಲನೆಯವನು ಸಮುವೇಲನೇ ಆಗಿದ್ದಾನೆ. ಪ್ರಿಯರೇ, ಇಲ್ಲಿ ಸೌಲನ ಸೇವಕನು ಸಮುವೇಲನ ಕುರಿತೇ ಮಾತನಾಡಿದ್ದನು. 1 ಸಮುವೇಲ 9ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ. ಅವರು ಮೇಲೆ ಹತ್ತಿ ಊರಿಗೆ ಬಂದಾಗ ಸಮುವೇಲನು ಗುಡ್ಡಕ್ಕೆ ಹೋಗುವುದಕ್ಕೋಸ್ಕರ ಹೊರಟು ಅವರೆದುರಿಗೆ ಬಂದನು ಎಂಬುದಾಗಿ. ಪ್ರಿಯರೇ, ಇದರ ಅರ್ಥ ಸಮುವೇಲನು ಸೌಲನನ್ನು ವಿರೋಧಿಸಿದನೆಂದಲ್ಲ, ಆದರೆ ಅವನು ದಾರಿಯಲ್ಲಿ ಅವರನ್ನು ಸಂಧಿಸಿದನು. ಮುಂದಕ್ಕೆ ನಾವು 1 ಸಮುವೇಲ 9ನೇ ಅಧ್ಯಾಯ 15ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಸೌಲನು ಬರುವುದಕ್ಕೆ ಒಂದು ದಿನ ಮುಂದಾಗಿ ಯೆಹೋವನು ಸಮುವೇಲನಿಗೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆಹೋವನು ಹೇಳಿದ್ದಾನೆ ಎಂದು ಹಳೇ ಒಡಂಬಡಿಕೆಯಲ್ಲಿ ಬರೆದಿರುವಾಗ ದೇವರು ಹೇಗೆ ತಿಳಿಸ್ತಾನೆ ಎಂಬ ಪ್ರಶ್ನೆ ಆಗಾಗ ಕೇಳಿಬರುತ್ತದೆ. ದೇವರು ಮಾತನಾಡಿದ್ದಾನೆ ಎಂದರೆ ಆತನು ಮಾತನಾಡಿದ್ದನೆಂದೇ ಅರ್ಥ ಎಂದು ನಾನು ಭಾವಿಸ್ತೇನೆ. ಈ ರೀತಿ ದೇವರಿಂದ ಸಂಪರ್ಕವಾಗುತ್ತದೆ. ದೇವರ ವಾಕ್ಯದ ಶಬ್ದ ಮಾತುಗಳು ದೈವ ಪ್ರೇರಿತವಾದದ್ದು, ಯೋಚನೆಗಳಲ್ಲ. ದೇವರು ಸಮುವೇಲನಿಗೆ ತಿಳಿಸಿದ್ದನು ಎಂದಿರುವುದಾದರೆ ಆತನು ನೇರವಾಗಿ ಮಾತನಾಡಿದನೆಂದೇ ಅರ್ಥ. ಪ್ರಿಯರೇ, ಸಮುವೇಲನು ದೇವರ ಮಾತುಗಳನ್ನು ಕೇಳಿದ್ದನು. ಆ ಮಾತು ಏನೆಂದು ನೋಡೋಣ. 1 ಸಮುವೇಲ 9ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ. ನಾಳೆ ಇಷ್ಟು ಹೊತ್ತಿಗೆ ಬೆನ್ಯಾಮೀನ್ ದೇಶದವನೊಬ್ಬನನ್ನು ನಿನ್ನ ಬಳಿಗೆ ಬರಮಾಡುವೆನು. ನೀನು ಅವನನ್ನು ಇಸ್ರಾಯೇಲ್ಯರ ನಾಯಕನನ್ನಾಗಿ ಅಭಿಷೇಕಿಸಬೇಕು. ಅವನು ನನ್ನ ಜನರನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸಿ ಕಾಪಾಡುವನು. ಅವರ ಕೂಗು ನನಗೆ ಮುಟ್ಟಿತು,
ಅವರನ್ನು ಕಟಾಕ್ಷಿಸಿದ್ದೇನೆ ಎಂದು ತಿಳಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅನೇಕ ವೇಳೆ ನಮ್ಮ ಕೇಳಿಕೆಗಳು ಅತ್ಯುತ್ತಮವಾದದ್ದಲ್ಲವಾದರೂ ದೇವರು ಅದನ್ನು ಕೊಡುತ್ತಾನೆ. ನಾವು ನಮಗೆ ಬೇಕಾದ ಸಂಗತಿಗಳಿಗಾಗಿ ದೇವರನ್ನು ಬಿಡದೆ ಕೇಳುತ್ತಾ ಇದ್ದರೆ ಆತನು ಇಸ್ರಾಯೇಲ್ಯರಿಗೆ ಮಾಡಿದಂತೆ ಮಾಡುತ್ತಾನೆ. ನಮ್ಮ ಕೇಳಿಕೆಯನ್ನು ಅನುಗ್ರಹಿಸುತ್ತಾನೆ. ಇಸ್ರಾಯೇಲ್ಯರು ಅರಣ್ಯ ಮಾರ್ಗದಲ್ಲಿದ್ದಾಗ ಅವರು ಮಾಂಸ ಬೇಕೆಂದು ಮೊರೆಯಿಟ್ಟರು. ದೇವರು ಅವರಿಗೆ ಮಾಂಸ ಒದಗಿಸಿದನು, ಆದರೆ ಹೃದಯಕ್ಕೆ ಕ್ಷಯವನ್ನು ಬರಮಾಡಿದನು. ಆದ್ದರಿಂದಲೇ ನಾವು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಬೇಕು. ಅಂದರೆ ಅದು ಆತನ ಚಿತ್ತಕ್ಕೆ ಒಪ್ಪುವಂತಾದು, ಆತನ ಮಹಿಮೆಗೆ ಯೋಗ್ಯವಾದದ್ದೂ ಆಗಿರಬೇಕು. ಪ್ರತಿಯೊಂದು ಬೇಡಿಕೆಯೂ ಈ ಷರತ್ತುಗಳಿಗೆ ಒಳಪಟ್ಟಿರಬೇಕು. ಹೌದು ಪ್ರಿಯರೇ, ನಮ್ಮನ್ನು ನಾವು ಯಾವಾಗಲೂ ದೇವರ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷಿಸಿಕೊಳ್ಳಬೇಕು. 1 ಸಮುವೇಲ 9ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಸಮುವೇಲನು ಸೌಲನನ್ನು ಕಂಡಾಗ ಯೆಹೋವನು ಅವನಿಗೆ, ನಾನು ತಿಳಿಸಿದ್ದ ಮನುಷ್ಯನು ಇವನೇ ನನ್ನ ಪ್ರಜೆಯನ್ನು ಆಳತಕ್ಕವನು ಎಂದು ಸೂಚಿಸಿದನು ಎಂಬುದಾಗಿ. ಪ್ರಿಯರೇ, ದೇವರು ಅವರ ಬೇಡಿಕೆಯನ್ನು ಮನ್ನಿಸಿ ಅವರಿಗೊಬ್ಬ ಅರಸನನ್ನು ಕೊಟ್ಟನು. ಸೌಲನು ಸಮುವೇಲನಿಗೆ ಮೆಚ್ಚುಗೆಯಾದನು. ಸಮುವೇಲನು ಅವನ ಮೇಲೆ ಅಭಿಮಾನವನ್ನಿಟ್ಟನು, ಆದರೆ ಕೊನೆಗೆ ಅದಕ್ಕಾಗಿ ಪಶ್ಚಾತ್ತಾಪಪಟ್ಟನೆಂದು ನೋಡುತ್ತೇವೆ. 1 ಸಮುವೇಲ 9ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಊರು ಬಾಗಿಲಿಗೆ ಬಂದು ಸೌಲನು ಎದುರಿಗೆ ಬಂದ ಸಮುವೇಲನನ್ನು ನೋಡಿ, ದರ್ಶಿಯ ಮನೆ ಎಲ್ಲಿದೆ ಎಂಬುದನ್ನು ದಯವಿಟ್ಟು ತಿಳಿಸುವಿಯೋ ಎನ್ನಲು ಸಮುವೇಲನು, ನಾನೇ ದರ್ಶಿಯು, ನೀನು ನನ್ನ ಜೊತೆಯಲ್ಲಿ ಗುಡ್ಡಕ್ಕೆ ಬಾ, ನೀವು ಇವತ್ತು ನನ್ನ ಸಂಗಡ ಊಟ ಮಾಡಬೇಕು. ನಿನ್ನ ಚಿಂತೆಯನ್ನೆಲ್ಲ ಪರಿಹರಿಸಿ ನಾಳೆ ಬೆಳಿಗ್ಗೆ ನಿನ್ನನ್ನು ಕಳುಹಿಸಿಕೊಡುವೆನು. 3 ದಿವಸಗಳ ಹಿಂದೆ ತಪ್ಪಿಸಿಕೊಂಡ ನಿನ್ನ ಕತ್ತೆಗಳಿಗೋಸ್ಕರ ಚಿಂತೆ ಮಾಡಬೇಡ, ಅವು ಸಿಕ್ಕಿವೆ, ಮತ್ತು ಇಸ್ರಾಯೇಲ್ಯರ ಶ್ರೇಷ್ಠ ವಸ್ತುಗಳೆಲ್ಲ ನಿನಗೂ ನಿನ್ನ ಕುಟುಂಬದವರಿಗೂ ಸಲ್ಲುವವಲ್ಲವೋ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೌಲನು ನಿಜವಾಗಿ ದೇವರ ಆಯ್ಕೆಯಾಗಿರಲಿಲ್ಲ. ಇಸ್ರಾಯೇಲ್ಯರು ಬಯಸಿದ ರೀತಿಯ ಅರಸನನ್ನು ದೇವರು ಅವರಿಗೆ ಕೊಟ್ಟನು. ಸೌಲನು ಜನರ ನಡುವೆ ನಡೆದಾಡಿದಾಗ ಅವನು ಎತ್ತರವೂ ಸುಂದರವೂ ಆಗಿದ್ದು ನಿಜವಾಗಿ ಒಬ್ಬ ಅರಸನಂತೆ ಕಾಣುತ್ತಾನೆಂದು ಜನರು ಕಂಡುಕೊಂಡರು. ಅವರು ಅರಸನನ್ನು ಕೇಳಿಕೊಂಡರು, ದೇವರು ಅವರಿಗೆ ಕೊಟ್ಟನು. 1 ಸಮುವೇಲ 9ನೇ ಅಧ್ಯಾಯ 21ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಅದಕ್ಕೆ ಸೌಲನು, ನಾನು ಇಸ್ರಾಯೇಲ್ ಕುಲಗಳಲ್ಲಿ ಅಲ್ಪವಾಗಿರುವ ಬೆನ್ಯಾಮೀನ್ ಕುಲದವನಲ್ಲವೋ? ಬೆನ್ಯಾಮೀನರ ಎಲ್ಲ ಕುಟುಂಬಗಳಲ್ಲಿ ನನ್ನದು ಕನಿಷ್ಠವಾದದ್ದು. ನನಗೆ ಇಂಥ ದೊಡ್ಡ ಮಾತನ್ನು ಯಾಕೆ ಹೇಳುತ್ತೀ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಸೌಲನು ಗಿದ್ಯೋನನಂತೆ ವರ್ತಿಸುತ್ತಾನೆ. ತನ್ನನ್ನು ತುಂಬಾ ತಗ್ಗಿಸಿಕೊಳ್ಳುತ್ತಾನೆ. ಗಿದ್ಯೋನನು ಹೇಳಿದ್ದನು, ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 15ನೇ ವಚನದಲ್ಲಿ, ಸ್ವಾಮಿ, ನಾನು ಇಸ್ರಾಯೇಲ್ಯರನ್ನು ರಕ್ಷಿಸುವುದು ಹೇಗೆ? ಮನಸ್ಸೆ ಕುಲದಲ್ಲಿ ನನ್ನ ಮನೆಯೂ ಕನಿಷ್ಠವಾದದ್ದು, ಮತ್ತು ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನು ಎಂಬುದಾಗಿ. ಪ್ರಿಯರೇ, ಗಿದ್ಯೋನನ ಮಾತಿನ ರೀತಿ ಇದಕ್ಕಿಂತ ನನ್ನನ್ನು ತಗ್ಗಿಸಿಕೊಳ್ಳಲಾರೆನು ಎಂಬಂತಿತ್ತು. ಅವನು ಸತ್ಯವನ್ನೇ ಹೇಳುವನಾಗಿದ್ದನು. ಅವನು ಹೇಡಿಯಾಗಿದ್ದು ಪ್ರಾಣ ಭಯದಿಂದ ತುಂಬಿದ್ದನು. ಆದರೆ ಇಲ್ಲಿ ಸೌಲನಿಗಾದರೂ ಭಯಕ್ಕೆ ಯಾವ ಕಾರಣವೂ ಇರಲಿಲ್ಲ. ಈಗ ಇಸ್ರಾಯೇಲ್ಯರು ಯುದ್ಧ ನಡೆಸುತ್ತಿರಲಿಲ್ಲ. ಅವನು ತನ್ನ ತಂದೆಯ ಕತ್ತೆಗಳನ್ನು ಹುಡುಕುವುದಕ್ಕೆ ಬಂದಿದ್ದನು. ಅವು ಈಗಾಗಲೇ ಸಿಕ್ಕಿದ್ದವು. ಅವನ ಕಾರ್ಯ ಪೂರ್ತಿಯಾಗಿದೆ. ಅವನು ಮಾತನಾಡಿದ ರೀತಿಯ ಮಾತಿಗೆ ಯಾವ ಅಗತ್ಯ ಸಂದರ್ಭವೂ ಇರಲಿಲ್ಲ. ಅವನ ದೀನತೆ ನಿಜವಾದದ್ದಲ್ಲವೆಂದು ನನ್ನ ಭಾವನೆ. ಪ್ರಿಯರೇ, ತಾನು ಅರಸನಾಗಲು ತಕ್ಕವನೆಂದು ಅವನು ಮನಸ್ಸಿನಲ್ಲಿ ಭಾವಿಸಿರಬಹುದು. 1 ಸಮುವೇಲ 9ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಸಮುವೇಲನು ಸೌಲನನ್ನು ಅವನ ಸೇವಕನನ್ನು ಮಂಟಪಕ್ಕೆ ಕರೆಕೊಂಡು ಹೋದನು. ಭೋಜನಕ್ಕೆ ಬಂದಿದ್ದ ಸುಮಾರು 30 ಜನರಲ್ಲಿ ಅವರಿಬ್ಬರಿಗೂ ಮುಖ್ಯ ಸ್ಥಾನವನ್ನು ಕೊಟ್ಟನು ಎಂಬುದಾಗಿ. ಪ್ರಿಯರೇ, ಬಹುಶಃ ಸಮುವೇಲನು ಮುಖ್ಯಸ್ಥರ ಒಂದು ಚಿಕ್ಕ ಗುಂಪನ್ನು ಸೇರಿಸಿದ್ದಿರಬಹುದು. ಮುಂದಕ್ಕೆ ನಾವು 1 ಸಮುವೇಲ 9ನೇ ಅಧ್ಯಾಯ 23ನೇ ವಚನದಿಂದ 27ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆನಂತರ ಸಮುವೇಲನು ಅಡಿಗೆಯವನಿಗೆ, ನಾನು ನಿನಗೆ ಹೇಳಿ ಪ್ರತ್ಯೇಕವಾಗಿ ಇಡಿಸಿದ್ದ ಮಾಂಸಭಾಗವನ್ನು ತಂದಿಡು ಅನ್ನಲು ಅವನು 1 ತೊಡೆಯ ಮಾಂಸವನ್ನು ಅದರ ಸಂಗಡ ಇದ್ದದ್ದನ್ನೂ ತಂದು ಸೌಲನ ಮುಂದಿಟ್ಟು ಅವನಿಗೆ, ಇಗೋ, ಇದು ನಿನಗೋಸ್ಕರ ಪ್ರತ್ಯೇಕಿಸಿದ್ದು, ಇದನ್ನು ತಿನ್ನು. ಜನರನ್ನು ಭೋಜನಕ್ಕೆ ಕರೆದಾಗಿನಿಂದ ಇದು ನಿನಗೋಸ್ಕರವಾಗಿಯೇ ಇಡಲ್ಪಟ್ಟಿತ್ತು ಎಂದು ಹೇಳಿದನು. ಸೌಲನು
ಆ ದಿನ ಸಮುವೇಲನ ಸಂಗಡ ಊಟ ಮಾಡಿದನು. ಅವರು ಗುಡ್ಡದಿಂದಿಳಿದು ಪಟ್ಟಣಕ್ಕೆ ಬಂದ ನಂತರ ಸಮುವೇಲನು ಸೌಲನನ್ನು ತನ್ನ ಮನೆ ಮಾಳಿಗೆಯ ಮೇಲೆ ಕರಕೊಂಡು ಹೋಗಿ ಅವನೊಡನೆ ಮಾತನಾಡಿದನು. ಮರುದಿನ ಬೆಳಿಗ್ಗೆ ಸಮುವೇಲನು ಮಾಳಿಗೆಯ ಮೇಲೆ ಮಲಗಿದ್ದ ಸೌಲನನ್ನು, ಏಳು, ನಿನ್ನನ್ನು ಸಾಗ ಕಳಿಸುತ್ತೇನೆ ಎಂದು ಎಬ್ಬಿಸಲು ಅವನೆದ್ದನು. ತರುವಾಯ ಅವರಿಬ್ಬರೂ ಹೊರಟು ಊರ ಹೊರಗೆ ಬಂದಾಗ ಸಮುವೇಲನು ಸೌಲನಿಗೆ, ನಿನ್ನ ಸೇವಕನನ್ನು ಮುಂದಕ್ಕೆ ಕಳುಹಿಸಿ ನೀನು ಇಲ್ಲಿ ಸ್ವಲ್ಪ ನಿಲ್ಲು, ನಿನಗೆ ತಿಳಿಸಬೇಕಾದ ದೈವೋಕ್ತಿಯೊಂದುಂಟು ಎಂದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅವರು ಕೈಕೊಂಡ ಕಾರ್ಯಗಳ ಕುರಿತು ಇಲ್ಲಿ ನೋಡುತ್ತೇವೆ. ಆ ದಿನದಂದು ಸೌಲನು ಸಮುವೇಲನೊಂದಿಗೆ ಊಟ ಮಾಡಿದನು. ಅವರು ಸಂಭಾಷಣೆ ನಡೆಸಿದರು. ಮುಂದಕ್ಕೆ ನಾವು ಸೌಲನು ಅರಸನಾಗಿ ಅಭಿಷೇಕಿಸಲ್ಪಟ್ಟದನ್ನು ನೋಡೋಣ. 1 ಸಮುವೇಲ 10ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಸಮುವೇಲನು ಎಣ್ಣೆ ಕುಪ್ಪಿಯಿಂದ ಅವನ ತಲೆಯ ಮೇಲೆ ತೈಲವನ್ನು ಹೊಯ್ದು ಅವನನ್ನು ಮುದ್ದಿಟ್ಟು ಅವನಿಗೆ, ಯೆಹೋವನು ತನ್ನ ಸ್ವಾಸ್ಥ್ಯದ ಮೇಲೆ ಪ್ರಭುವಾಗಿರುವುದಕ್ಕೋಸ್ಕರ ನಿಜವಾಗಿ ನಿನ್ನನ್ನು ಅಭಿಷೇಕಿಸಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಮುವೇಲನು ಸೌಲನನ್ನು ಅರಸನನ್ನಾಗಿ ಅಭಿಷೇಕಿಸಿ ಅವನಿಗೆ ಮುದ್ದಿಟ್ಟನು. ಸೌಲನ ಕಡೆಗೆ ತನಗಿದ್ದ ವೈಯಕ್ತಿಕ ಪ್ರೀತಿಯನ್ನು ತೋರಿಸಲಿಕ್ಕಾಗಿ ಹೀಗೆ ಮಾಡಿರಬಹುದು. ಮುಂದಕ್ಕೆ ನಾವು 1 ಸಮುವೇಲ 10ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಈ ಹೊತ್ತು ನೀನು ನನ್ನನ್ನು ಬಿಟ್ಟು ಹೋದ ನಂತರ ಬೆನ್ಯಾಮೀನರ ಮೇರೆಯೊಳಗಿರುವ ರಾಹೇಲನ ಸಮಾಧಿಯ ಬಳಿಯಲ್ಲಿರುವಂಥ ಚೆಲಚ್ಚಾಹಿನಲ್ಲಿ 2 ಮನುಷ್ಯರನ್ನು ಕಾಣುವಿ. ಅವರು ನಿನಗೆ ನೀನು ಹುಡುಕುತ್ತಿರುವ ಕತ್ತೆಗಳು ಸಿಕ್ಕಿದವು. ನಿನ್ನ ತಂದೆಯು ಕತ್ತೆಗಳ ಚಿಂತೆ ಬಿಟ್ಟು ನನ್ನ ಮಗನಲ್ಲಿ ಹೋದಾನೋ ಎಂಬುದಾಗಿ ನಿನಗೋಸ್ಕರ ಹಂಬಲಿಸುತ್ತಿರುತ್ತಾನೆ ಎಂದು ಹೇಳುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೀಷನ ದೃಷ್ಟಿಯಲ್ಲಿ ಸೌಲನು ತಪ್ಪಿ ಹೋಗಿದ್ದಾನೆ. ಆದರೆ ಸೌಲನು ಗಂಭೀರವಾದ ಕಾರ್ಯದಲ್ಲಿ ಇಲ್ಲಿ ತೊಡಗಿದ್ದಾನೆ. ಸಮುವೇಲನು ಬೆತ್ಲೆಹೇಮಿನ ಸಮೀಪವಿರುವ ಬೆನ್ಯಾಮೀನನ ಸ್ವಾಸ್ಥ್ಯದ ಭಾಗದಲ್ಲಿ ರಾಹೇಲನ ಸಮಾಧಿಯ ಪಕ್ಕದಲ್ಲಿ ಸೌಲನನ್ನು ಅರಸನನ್ನಾಗಿ ಅಭಿಷೇಕಿಸಿದನು. 1 ಸಮುವೇಲ 10ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಅಲ್ಲಿಂದ ಫಿಲಿಷ್ಟಿಯರ ಠಾಣವಿರುವ ದೇವಗಿರಿಯನ್ನು ಮುಟ್ಟಿದಾಗ ಮುಂಗಡೆಯಲ್ಲಿ ಸ್ವರಮಂಡಲ, ದಮ್ಮಡಿ, ಕೊಳಲು, ಕಿನ್ನರಿ ಈ ವಾದ್ಯಗಾರರೊಡನೆ ಗುಡ್ಡದಿಂದಿಳಿದು ಬರುತ್ತಿರುವ ಪ್ರವಾದಿ ಸಮೂಹವನ್ನು ಕಾಣುವಿ. ಅವರು ಪರವಶರಾಗಿ ಪ್ರವಾದಿಸುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೌಲನು ಮನೆಗೆ ಹಿಂತಿರುಗುವ ದಾರಿಯಲ್ಲಿ ಈ ಸಂಗತಿ ನಡೆಯಲಿದೆ ಎಂಬುದಾಗಿ ಸಮುವೇಲನು ತಿಳಿಸುತ್ತಾನೆ. ಮುಂದಕ್ಕೆ ನಾವು 1 ಸಮುವೇಲ 10ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆಗ ಯೆಹೋವನ ಆತ್ಮವು ನಿನ್ನ ಮೇಲೂ ಬರುವುದರಿಂದ ನೀನು ಮಾರ್ಪಟ್ಟು ಪ್ರವಾದಿಸುವಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ನಮಗೊಂದು ಪ್ರಶ್ನೆ ಎದುರಾಗುತ್ತದೆ, ಸೌಲನು ರಕ್ಷಿಸಲ್ಪಟ್ಟಿದ್ದಾನೋ ಎಂಬುದಾಗಿ. ಈ ವಚನವು ಅವನ ಮಾನಸಾಂತರಕ್ಕೆ ಆಧಾರವೋ? ಖಂಡಿತವಾಗಿ ಇದು ಅಂತಿಮ ಆಧಾರವಲ್ಲ. ಅವನು ರಕ್ಷಿಸಲ್ಪಟ್ಟಿದ್ದನೆಂದು ನಾನು ಭಾವಿಸುವುದಿಲ್ಲ. ಸೌಲನ ಕುರಿತು ನನಗೆ ಪೂರ್ವಾಗ್ರಹವಿರುವಂತೆ ಕಾಣಬಹುದು. ನಮಗೆ ಈಗಾಗಲೇ ತಿಳಿಸಲ್ಪಟ್ಟಿರುವ ಸಂಗತಿಗಳಿಂದಲ್ಲ, ಆದರೆ ಮುಂದಕ್ಕೆ ನಡೆಯುವ ಸಂಭವಗಳಿಂದ ಸೌಲನು ಯಥಾರ್ಥವಂತನಲ್ಲ ಹಾಗೂ ಖಂಡಿತವಾಗಿ ರಕ್ಷಿಸಲ್ಪಟ್ಟಿಲ್ಲವೆಂದು ಹೇಳಬಹುದು. ಪ್ರಿಯರೇ, ಕೆಲವರು ಹೇಳಬಹುದು, ಆದರೆ ಸೌಲನ ಮೇಲೆ ದೇವರಾತ್ಮನು ಬಂದದರಿಂದ ಅವನೀಗ ಬದಲಾಗಿದ್ದಾನೆ ಎಂದು. ಅದೂ ಹೌದು, ಆದರೆ ಅವನು ಹೊಸ ಸೃಷ್ಟಿಯಾದನೆಂದು ಹೇಳಿಲ್ಲ. ದೇವರಾತ್ಮನು ಬಿಳಾಮನ ಮೇಲೂ ಬರಲಿಲ್ಲವೋ? ಅವನು ರಕ್ಷಿಸಲ್ಪಟ್ಟನೆಂಬುದಕ್ಕೆ ಯಾವ ಆಧಾರವೂ ಇಲ್ಲ. ಇಸ್ಕಾರಿಯೋತ್ ಯೂದನ ಕುರಿತಾಗಿಯೇನು? ಯೇಸು ತನ್ನ 12 ಮಂದಿ ಶಿಷ್ಯರನ್ನು ಸುವಾರ್ತೆ ಸಾರಲು ಕಳುಹಿಸಿದಾಗ ಅವರಲ್ಲಿ ಇಸ್ಕಾರಿಯೋತ್ ಯೂದನೂ ಇದ್ದನು. ಅವರೆಲ್ಲರೂ ಅದ್ಭುತ ಕಾರ್ಯಗಳನ್ನು ಮಾಡಿದರೆಂದು ಬರೆದದೆ. ಹಾಗಾದರೆ ಇಸ್ಕಾರಿಯೋತ್ ಯೂದನು ಮಾನಸಾಂತರ ಹೊಂದಿರಬಹುದೋ? ಪ್ರಿಯರೇ, ಆದ್ದರಿಂದ ಸೌಲನ ಕುರಿತು ಕೂಡ ಅವಸರದ ತೀರ್ಮಾನ ಮಾಡದಿರೋಣ. 1 ಸಮುವೇಲ 10ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಸೌಲನು ಸಮುವೇಲನನ್ನು ಬಿಟ್ಟು ಹೊರಟ ಕೂಡಲೇ ದೇವರು ಅವನಿಗೆ ನೂತನ ಹೃದಯವನ್ನು ಕೊಟ್ಟನು. ಅದೇ ದಿನದಲ್ಲಿ ಆ ಎಲ್ಲ ಗುರುತುಗಳು ಸಂಭವಿಸಿದವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸೌಲನು ಸಮುವೇಲನನ್ನು ಬಿಟ್ಟು ಹೊರಟಾಗ ಸಮುವೇಲನು ಅವನನ್ನು ಗಮನಿಸಿ ಹೀಗೆ ಹೇಳಿರಬಹುದು, ಎಂಥ ಸುಂದರ ಮನುಷ್ಯನು ಎಂಬುದಾಗಿ. ಆದರೆ ಒಬ್ಬ ಪ್ರವಾದಿಯೂ ಕೂಡ ತಪ್ಪು ಮಾಡಬಹುದು. ದೇವರಿಗಾಗಿ ಒಂದು ಮನೆಯನ್ನು ಕಟ್ಟು ಎಂದು ದಾವೀದನಿಗೆ ಪ್ರವಾದಿಯಾದ ನಾತಾನನು ಹೇಳುವಾಗ ಅವನು ತಪ್ಪಾಗಿ ಹೇಳಿದ್ದನು.
ದೇವರು ಮಧ್ಯ ಪ್ರವೇಶಿಸಿ ನಾತಾನನು ತಿದ್ದಿಕೊಳ್ಳುವಂತೆ ಮಾಡಿದನು. ಸೌಲನ ಕುರಿತು ಸಮುವೇಲನ ಯೋಚನೆಯೂ ತಪ್ಪಾಗಿತ್ತು. ಈ ಯವನಸ್ಥನಾದ ಸೌಲನನ್ನು ಅವನು ಕಂಡಾಗ ಅವನಿಗೆ ದೊಡ್ಡ ದೇಹದ ಬಲಶಾಲಿಯಾದ ಸುಂದರ ಯುವಕನೊಬ್ಬನು ಕಂಡನು. ಆದರೆ ಅವನು ಅರಸನಾಗಲು ಯೋಗ್ಯನಾಗಿರಲಿಲ್ಲ. 1 ಸಮುವೇಲ 10ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಅವನು ದೇವಗಿರಿಗೆ ಬಂದ ಕೂಡಲೇ ಪರವಶವಾದ ಪ್ರವಾದಿ ಸಮೂಹವು ತನ್ನೆದುರಿಗೆ ಬರುವುದನ್ನು ಕಂಡನು. ದೇವರ ಆತ್ಮವು ಅವನ ಮೇಲೆ ಬಂದದರಿಂದ ಅವನು ಪರವಶನಾಗಿ ಅದರೊಳಗೆ ಸೇರಿ ಪ್ರವಾದಿಸಿದನು. ಅವನು ಪರವಶನಾಗಿ ಮಾತನಾಡುವುದನ್ನು ಗುರುತಿನವರು ಕಂಡು ತಮ್ಮ ತಮ್ಮೊಳಗೆ, ಕೀಷನ ಮಗನಿಗೆ ಏನಾಯಿತು? ಸೌಲನು ಪ್ರವಾದಿಗಳಲ್ಲಿದ್ದಾನೋ ಎಂದು ಮಾತನಾಡಿಕೊಳ್ಳುತ್ತಿರುವಾಗ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರಾತ್ಮವು ಸೌಲನ ಮೇಲೆ ಬಂದದರಿಂದ ಅವನು ಪ್ರವಾದಿಸತೊಡಗಿದನು. ಅವನನ್ನು ಮೊದಲು ಕಂಡಿದ್ದವರು ಅವನಲ್ಲಿ ಏನೋ ಬದಲಾವಣೆ ಆಗಿದೆ ಎಂದು ತಿಳಿದರು. ಅವರು ಕೇಳತೊಡಗಿದರು, ಸೌಲನು ಪ್ರವಾದಿಗಳಲ್ಲಿದ್ದಾನೋ ಎಂಬುದಾಗಿ. ಪ್ರಿಯರೇ, ದೇವರು ಸೌಲನಿಗೆ ಒಂದು ಅವಕಾಶವನ್ನು ಕೊಡುತ್ತಿದ್ದಾನೆ. ದೇವರು ಅವನಿಂದ ಏನನ್ನೂ ಹಿಂದಕ್ಕಿಟ್ಟುಕೊಳ್ಳಲಿಲ್ಲ. ಆದರೂ ಸೌಲನು ಸೋತನು. ಮುಂದಕ್ಕೆ ನಾವು 1 ಸಮುವೇಲ 10ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಸೌಲನು ಕತ್ತೆಗಳು ಸಿಕ್ಕಿದವೆಂದು ಎಂಬುದಾಗಿ ಹೇಳಿದನೇ ಹೊರತು ಅವನು ಹೇಳಿದ ರಾಜ್ಯದ ಮಾತನ್ನು ತಿಳಿಸಲಿಲ್ಲ ಎಂಬುದಾಗಿ. ಪ್ರಿಯರೇ, ಈ ಸಂಗತಿಯ ಕುರಿತು ಸೌಲನು ಮೌನವಾಗಿದ್ದನು. 1 ಸಮುವೇಲ 10ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಸಮುವೇಲನು ಇಸ್ರಾಯೇಲ್ಯರನ್ನು ಮಿಚ್ಪೆಗೆ ಕರೆಯಿಸಿ ಯೆಹೋವನ ಸನ್ನಿಧಿಯಲ್ಲಿ ಕೂಡಿಸಿಕೊಂಡು ಅವರಿಗೆ, ಇಸ್ರಾಯೇಲ್ ದೇವರಾದ ಯೆಹೋವನು ಹೇಳುವುದನ್ನು ಕೇಳಿರಿ. ಆತನು ನಿಮಗೆ, ನೀವು ಐಗುಪ್ತರ ಕೈಗೆ ತಪ್ಪಿಸಿಕೊಳ್ಳುವಂತೆ ನಿಮ್ಮನ್ನು ಅವರ ದೇಶದಿಂದ ಬಿಡಿಸಿದವನು, ಬಾಧಿಸುತ್ತಿದ್ದ ಬೇರೆ ಎಲ್ಲ ಜನಾಂಗಗಳಿಂದ ನಿಮ್ಮನ್ನು ರಕ್ಷಿಸಿದವನು ನಾನೇ. ನೀವಾದರೂ ನಿಮ್ಮನ್ನು ಕಷ್ಟ ಸಂಕಟಗಳಿಂದ ಬಿಡಿಸಿದ ನಿಮ್ಮ ದೇವರಾದ ನನ್ನನ್ನು ಈಗ ತಿರಸ್ಕರಿಸಿ ನಮಗೊಬ್ಬ ಅರಸನನ್ನು ನೇಮಿಸೆಂದು ಹೇಳುತ್ತೀರಿ ಅನ್ನುತ್ತಾನೆ. ಆದುದರಿಂದ ನೀವು ಕುಲ ಕುಲವಾಗಿಯೂ ಗೋತ್ರ ಗೋತ್ರವಾಗಿಯೂ ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಿರಿ ಎಂದು ಅಪ್ಪಣೆ ಮಾಡಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರು ಅರಸನು ಬೇಕೆಂದು ಕೇಳಿಕೊಂಡು ಸೌಲನನ್ನು ಸ್ವೀಕರಿಸಿದಾಗ ಅವರು ದೇವರಿಗೆ ತಿರುಗಿ ಬಿದ್ದರೆಂದು ಕಾಣುತ್ತದೆ. ಸೌಲನನ್ನು ಅರಸನನ್ನಾಗಿ ಸ್ವೀಕರಿಸಿಕೊಂಡದರಿಂದ ಅವರು ದೇವರನ್ನು ತಿರಸ್ಕರಿಸಿದಂತೆ ಎಂಬುದನ್ನು ನಾವು ನೋಡಬೇಕಾಗಿದೆ. 1 ಸಮುವೇಲ 10ನೇ ಅಧ್ಯಾಯ 21 ಮತ್ತು 22ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆ ಕುಲದ ಗೋತ್ರಗಳನ್ನು ಬರಮಾಡಿದಾಗ ಮಟ್ರಿಯ ಗೋತ್ರದಲ್ಲಿ ಕೀಷನ ಮಗನಾದ ಸೌಲನಿಗೆ ಚೀಟು ಬಿದ್ದಿತು. ಅವನನ್ನು ಹುಡುಕಲು ಅವನು ಸಿಕ್ಕಲಿಲ್ಲ. ಅವರು, ಆ ಮನುಷ್ಯನು ಇಲ್ಲಿಗೆ ಬರುವನೇನೋ ಎಂದು ಯೆಹೋವನನ್ನು ವಿಚಾರಿಸಿದಾಗ ಆತನು, ಬಂದಿದ್ದಾನೆ, ಇಗೋ ಸಾಮಾನುಗಳಲ್ಲಿ ಅಡಗಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಮುವೇಲನು ಜನರ ಗುಂಪಿಗೆ ಸೌಲನನ್ನು ಅರಸನನ್ನಾಗಿ ತೋರಿಸಬೇಕೆಂದಿದ್ದಾಗ ಅವನು ಕಾಣಲಿಲ್ಲ. ಈ ದೊಡ್ಡ ವ್ಯಕ್ತಿ ಸೌಲನು ಒಂದು ಚಿಕ್ಕ ಮಗುವಿನಂತೆ ವರ್ತಿಸಿದನು. ಅವನು ಓಡಿ ಹೋಗಿ ಅಡಗಿಕೊಂಡನು. ಅವರು ಅವನನ್ನು ಹುಡುಕಿ ಹೊರಗೆ ಕರತರಬೇಕಾಯಿತು. ಇದು ಕಪಟದ ದೀನತೆಯಾಗಿತ್ತೆಂದು ನನ್ನ ಅನಿಸಿಕೆ. ಈಗಾಗಲೇ ಅವನ ಮೇಲೆ ಅಭಿಷೇಕದ ತೈಲ ಹೊಯ್ಯಲ್ಪಟ್ಟಿದೆ. ಅವನಿಗೆ ಅರಸನಾಗುವ ಅವಕಾಶ ಬಂದಿರುವುದಾದರೆ ಅವನು ಎಲ್ಲರೆದುರಿಗೆ ಬಂದು ಅರಸನಂತೆ ವರ್ತಿಸಬೇಕಾಗಿತ್ತು. 1 ಸಮುವೇಲ 10ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಆಗ ಸಮುವೇಲನು ಎಲ್ಲಾ ಜನರಿಗೆ, ನೋಡಿದಿರಾ, ಯೆಹೋವನಿಂದ ಆರಿಸಲ್ಪಟ್ಟವನು ಇವನೇ, ಸರ್ವ ಜನರಲ್ಲಿ ಇವನಿಗೆ ಸಮಾನರು ಇಲ್ಲವೇ ಇಲ್ಲ ಎನ್ನಲು ಜನರೆಲ್ಲರೂ ಅರಸನು ಚಿರಂಜೀವಿಯಾಗಿರಲಿ ಎಂದು ಆರ್ಭಟಿಸಿದರು ಎಂಬುದಾಗಿ. ಪ್ರಿಯರೇ, ಜನರು ಕೂಡ ಅರಸನಿಗೆ ಶುಭವಾಗಲಿ ಎಂಬ ಮಾತು ಮೊದಲ ಬಾರಿಗೆ ಇಲ್ಲಿ ಹೇಳಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ನಾವು ಬಂದಿರುವಾಗ ಕಡೆಯದಾಗಿ 1 ಸಮುವೇಲ 10ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ತರುವಾಯ ಸಮುವೇಲನು ಜನರಿಗೆ ರಾಜನೀತಿಯನ್ನು ಬೋಧಿಸಿ ಅದನ್ನು ಒಂದು ಪುಸ್ತಕದಲ್ಲಿ ಬರೆದು ಯೆಹೋವನ ಸನ್ನಿಧಿಯಲ್ಲಿಟ್ಟನು. ಆಮೇಲೆ ಜನರನ್ನು ಅವರವರ ಮನೆಗಳಿಗೆ ಕಳುಹಿಸಿಬಿಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಳಿಕ ಸಮುವೇಲನು ಇಸ್ರಾಯೇಲ್ಯರಿಗೆ ರಾಜನೀತಿಯನ್ನು ಬೋಧಿಸಿ ಅದನ್ನು ಪುಸ್ತಕದಲ್ಲಿ ಬರೆಯಿಸಿದನು. ಈ ವಾಕ್ಯದ ಆಧಾರದಿಂದ ಸಮುವೇಲನೇ ಮೊದಲ ಸಮುವೇಲ ಪುಸ್ತಕದ ಭಾಗವನ್ನು ಬರೆದಿರಬೇಕೆಂದು ನಾವು ನಂಬುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವನ್ನು
ನಾವು ಅಭ್ಯಾಸ ಮಾಡುತ್ತಾ ಬಂದಿದ್ದೇವೆ. ದೇವರಾತ್ಮನು ನಮ್ಮ ಸಂಗಡ ಮಾತನಾಡಿದ್ದಾನೆ. ಜನರ ಆಯ್ಕೆ, ದೇವರು ಅವರಿಗೆ ಕೊಟ್ಟಂಥ ಉತ್ತರ ಎಲ್ಲವನ್ನು ತಿಳಿದುಕೊಂಡಿದ್ದೇವೆ. ದೇವರ ವಾಕ್ಯದ ಆಧಾರದಲ್ಲಿ ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿಕೊಳ್ಳುವಾಗ ಅನುದಿನವೂ ನಮ್ಮ ಬೇಡಿಕೆಗಳು, ನಮ್ಮ ಪ್ರಾರ್ಥನೆಗಳು ಅದು ದೇವರ ಚಿತ್ತಕ್ಕೆ ಅನುಸಾರವಾಗಿಯೇ ಇರಬೇಕು. ಆದ್ದರಿಂದ ಯಾವಾಗಲೂ ಪ್ರಾರ್ಥಿಸುವಾಗ, ದೇವರೇ, ನಮ್ಮ ಚಿತ್ತ ಅಲ್ಲ, ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ ನಮ್ಮ ಬೇಡಿಕೆಗಳನ್ನು ಆತನಿಗೆ ಕೊಟ್ಟು ಆತನಿಂದ ಸದುತ್ತರವನ್ನು ಹೊಂದಿದವರಾಗಿ ದೇವ ಭಯಭಕ್ತಿಯ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಮ್ಮೆಲ್ಲರ ಸಂಗಡ ಇರಲಿ. ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ಬೋಧಿಸಿದೆ. ಒಬ್ಬ ವ್ಯಕ್ತಿಯ ನಿಜ ಗುಣ ನಮಗೆ ತೋರಿ ಬರುವಂತಿದ್ದರೆ ಒಳ್ಳೆಯದಿತ್ತು ಎಂದು. ನಾವು ಮನುಷ್ಯರ ಹೊರ ನೋಟವನ್ನು ನೋಡಿ ಅನೇಕ ಸಾರಿ ಸೋತು ಹೋಗಿದ್ದೇವೆ. ದೇವರು ನಮ್ಮ ಹೃದಯವನ್ನು ನೋಡುತ್ತಾನೆ. ಆದುದರಿಂದ ನಾವು ದೇವರನ್ನು ಪ್ರೀತಿಸುವವರು ಮಾತ್ರ ಆಗಿರದೆ ಪಾಪದ ಜೀವಿತದಿಂದ ಬಿಡುಗಡೆ ಹೊಂದಿ ಬೆಳಕಿನ ಜೀವಿತವನ್ನು ದಿನಾಲೂ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ರಕ್ಷಣೆಯನ್ನು ಇನ್ನೂ ಅನುಭವಿಸದೇ ಇರುವಂಥ ನಮ್ಮ ಪ್ರಿಯ ವೀಕ್ಷಕ ಬಾಂಧವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಬಹಳ ಮುಖ್ಯವಾದಂಥ ತೀರ್ಮಾನ ಈ ಲೋಕದಲ್ಲಿ ಪ್ರತಿಯೊಬ್ಬೊಬ್ಬರು ಮಾಡಬೇಕಾಗಿದೆ. ದೇವರನ್ನು ಆರಿಸಿಕೊಳ್ಳಬೇಕು, ಇಲ್ಲದಿದ್ದರೆ ಸೈತಾನನ ಮಕ್ಕಳಾಗಿ ನರಕದಲ್ಲಿ ಹೋಗಬೇಕು. ಆದರೆ ರಕ್ಷಣೆಯನ್ನು ಕೊಡಲು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದಕ್ಕಾಗಿ ಸ್ತೋತ್ರ. ಈ ಸತ್ಯವನ್ನು ನಮ್ಮ ಪ್ರಿಯ ಎಲ್ಲ ಮಿತ್ರರು ಗ್ರಹಿಸುವಂತೆ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ಕೊಡು. ರಕ್ಷಣೆ ಮಾರ್ಗಕ್ಕೆ ಬರುವಂತೆ ಕೃಪೆ ತೋರಿಸು. ಅವರ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿ ನಿನ್ನ ಮಕ್ಕಳನ್ನಾಗಿ ಮಾಡಿಕೊಳ್ಳಬೇಕೆಂದು ಈ ಪ್ರಾರ್ಥನೆಯನ್ನು ಸ್ತೋತ್ರ ಮಾಡಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಅನೇಕರ ಜೀವಿತಕ್ಕೆ ಸಮಾಧಾನವನ್ನು, ಆದರಣೆಯನ್ನು ನೀಡುವ ಕಾರ್ಯದಲ್ಲಿ ಪಾಲುಗಾರರಾಗಿ ನಮ್ಮ ಜೊತೆಯಲ್ಲಿ ಮುನ್ನಡೆಯಲು ಬಯಸುವಿರಾ? ಹಾಗಾದರೆ ಹಿಂದೆ ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.